ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ಕಲಿತಿರುವುದನ್ನು ಬೇರೆಯವರಿಗೆ ತಾಳ್ಮೆಯಿಂದ ಕಲಿಸು. ತಾಳ್ಮೆಯೇ ಗುರುವಿನ ಅತಿ ದೊಡ್ಡ ಗುಣವಾಗಿದೆ. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಎಲ್ಲರ ಅವರವರ ಸಾಮರ್ಥ್ಯವಿರುತ್ತದೆ. ಯಾವುದು ಹೇಗೆ ಕಾಣಿಸಿದರೂ ನೀನು ಅದರಲ್ಲಿ ಒಳ್ಳೆಯದನ್ನು ಮಾತ್ರವೇ ನೋಡಲು ಪ್ರಯತ್ನಿಸು. ಒಳ್ಳೆಯದನ್ನೇ ನೋಡುವ ವ್ಯಕ್ತಿಗೆ ಇಡೀ ಬ್ರಹ್ಮಾಂಡದ ಬೆಂಬಲವಿರುತ್ತದೆ. ಈ ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವುದು ಒಳ್ಳೆಯದೇ. ಜಗತ್ತಿನಲ್ಲಿ ನಡೆಯುತ್ತಿರುವ ಒಳ್ಳೆಯ ವಿಷಯಗಳಿಗೆ ಗಮನವನ್ನು ನೀಡು. ಒಳ್ಳೆಯದಕ್ಕೆ ಮಾತ್ರವೇ ಗಮನವನ್ನು ನೀಡುವ ವ್ಯಕ್ತಿಗೆ ಒಳ್ಳೆಯದನ್ನು ಮಾತ್ರವೇ ತನ್ನ ಬಳಿ ಆಕರ್ಷಿಸಿಕೊಳ್ಳುವ ಶಕ್ತಿ ಇರುತ್ತದೆ. ನಿನ್ನಲ್ಲಿ ಆ ಮಹಾಶಕ್ತಿಯನ್ನು ಸೃಷ್ಟಿಸಲೆಂದೇ ನಾನು ನನ್ನ ಮಾರ್ಗದರ್ಶನವನ್ನು ನೀಡುತ್ತಿದ್ದೇನೆ. ನಿನ್ನಲ್ಲಿರುವ ಸಕಾರಾತ್ಮಕತೆಯ ಶಕ್ತಿಯನ್ನು ನೀನು ಅರಿತರೆ ಸಾಕು. ಪ್ರತಿದಿನವೂ ಪವಾಡಗಳಾಗುತ್ತವೆ. ನನ್ನ ಮಗುವೆ, ನಿನ್ನಲ್ಲಿ ಹೊಸ ಶಕ್ತಿಯೊಂದು ಹುಟ್ಟಿ ಬರುತ್ತದೆ. ನಿನ್ನನ್ನು ಸೋಲಿಸುವ ಉದ್ದೇಶವನ್ನು ಹೊಂದಿರುವವರಿಗೆ ಸೂಕ್ತವಾದ ಉತ್ತರವಾಗಿ ನಿನ್ನ ಜೀವನದಲ್ಲಿ ಪವಾಡಗಳನ್ನು ನಡೆಸುತ್ತೇನೆ. ನೀನು ಸಿದ್ಧವಾಗು. ಸಮಯವನ್ನು ನಿನ್ನ ಪರವಾಗಿಸುತ್ತೇನೆ. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.